ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕಿರಿಕ್ ಟೆಕ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಒಂದು 200 ರೂಪೀಸ್ ಚೀಪರ್ ಮೈಕ್ನ ರಿವ್ಯೂ. ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅಥವಾ ನೀವು ಸಿಂಗಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ಬಿಗಿನರ್ಸ್ ಅಂದರೆ ಈ ಮೈಕ್ ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ. ಬನ್ನಿ ನೋಡೋಣ ಸ್ನೇಹಿತರೆ, ಈ ಒಂದು ಚೀಪರ್ ಮೈಕ್ನ ಕ್ವಾಲಿಟಿ ಹೇಗಿರುತ್ತೆ, ಅದೇ ರೀತಿ ಈ ಒಂದು ಪ್ಯಾಕೇಜಲ್ಲಿ ಏನೆಲ್ಲ ಬರುತ್ತೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಕಿರಿಕ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ರೆಡ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಮೊದಲು ಸಿಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನನಗೆ ಅಮೆಝಾನಿಂದ ಈ ರೀತಿಯ ಒಂದು ಪ್ಯಾಕ್ ರಿಸೀವ್ ಆಗಿದೆ. ಇದರಲ್ಲಿ ಏನಿದೆ ಅಂತ ನೋಡಿದರೆ, ಮೊದಲನೇದಾಗಿ ಒಂದು ಈ ರೀತಿಯ ಬಾಕ್ಸ್ ಇದೆ ಸ್ನೇಹಿತರೆ. ಅದೇ ರೀತಿ ಇದರಲ್ಲಿ ಒಂದು ಬಿಲ್ ಕೂಡ ಇದೆ, ನೀವು ಇಲ್ಲಿ ನೋಡ್ಬೋದು. ನೀವು ಬಿಲ್ಲನ್ನು ನೋಡಿದರೆ ಇದರಲ್ಲಿ ನನಗೆ ಅರೌಂಡ್ 250 ರೂಪೀಸ್ ತನಕ ಚಾರ್ಜ್ ಆಗಿದೆ. ಅದೇ ರೀತಿ ನೀವು ನೋಡ್ಬೋದು GSTನೇ 37 ರೂಪೀಸ್ ಹಾಕಿದೆ. ನೀವು ಎಲೆಕ್ಟ್ರಾನಿಕ್ಸ್ ಐಟಮ್ನ, ಅದು ಸಣ್ಣ ಸಣ್ಣ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಅಮೆಝಾನ್ ಅಥವಾ ಆನ್ಲೈನ್ ಶಾಪಿಂಗಲ್ಲಿ ಕೊಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿದೆ. ಯಾಕಂದರೆ 18% GST ಬೀಳುತ್ತೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಮೇಲೆ, ಅದರಿಂದ ತುಂಬ ಲಾಸ್ ಆಗುತ್ತೆ. ಇದು ಒಂದು GST ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ನೋಡೋಣ ಈ ಬಾಕ್ಸಲ್ಲಿ ಏನಿದೆ ಅಂತ. ಹಿಂದ್ಗಡೆ ಒಂದು ಬಾರ್ಕೋಡ್ ಇದೆ, ಅದೇ ರೀತಿ ಎದುರುಗಡೆ ಒಂದು ಕಂಪ್ನಿಯ ನೇಮ್ ಬರೆದಿದ್ದಾರೆ. ಒಳಗಡೆ ನೋಡಿದರೆ ಒಂದು ಸಿಂಪಲ್ ಪ್ಯಾಕೇಜ್ನಲ್ಲಿ ಮೈಕ್ನ ಕೊಟ್ಟಿದ್ದಾರೆ, ಯಾವುದೇ ಬ್ರ್ಯಾಂಡ್ ನೇಮ್ ಇಲ್ಲ, ಸಿಂಪಲ್ ಆದ ಒಂದು ಪ್ಯಾಕೇಜ್ನಲ್ಲಿ ಕೊಟ್ಟಿದ್ದಾರೆ. ಬನ್ನಿ ಅದನ್ನ ಓಪನ್ ಮಾಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಒಂದು ಸಿಂಪಲ್ ಪಾಲಿಥೀನ್ ಪ್ಯಾಕೆಟ್ ಇದೆ. ಇದರಲ್ಲಿ ಒಂದು ಈ ರೀತಿಯ ಒಂದು ಮೈಕ್ ಇದೆ. ಇಲ್ಲಿ ನೋಡ್ಬೋದು, ಇದೊಂದು ಮೈಕ್. ಇದರ ಒಂದು ಕೇಬಲ್ ಲೆಂತ್ 1.5 ಮೀಟರ್ ಇದೆ, ತುಂಬ ಲೆಂತ್ ಇದೆ. 1.5 ಮೀಟರ್ನಷ್ಟು ಉದ್ದ ಸಿಗುತ್ತೆ ನಿಮಗೆ. ನೀವೇನಾದರೂ ಫೇಶಿಯಲ್ ವಿಡಿಯೋ ಮಾಡ್ತಾ ಇದ್ದೀರಿ ಅಂದರೆ ಯೂಟ್ಯೂಬ್ಗೆ ನಿಮಗೆ ಕಾಮನ್ ಆಗಿ ಸಾಕಾಗುತ್ತೆ ಇಷ್ಟು ಲೆಂತ್. ಅದೇ ರೀತಿ ಇದರಲ್ಲಿ ಒಂದು ಮೈಕ್ ಇದೆ, ಸಿಂಪಲ್ ಮೈಕ್. ಅದೇ ರೀತಿ ಒಂದು ಮೆಟಲ್ನ ಕ್ಲಿಪ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಫ್ಯೂಮ್ಸ್ ಕೂಡ ಕೊಟ್ಟಿದ್ದಾರೆ, ಫೋಮ್ಸ್. ಇದು ನಿಮ್ಮ ಹೋಮ್ ಫಿಲ್ಟರ್ ಥರ ವರ್ಕ್ ಆಗುತ್ತೆ, ನಿಮ್ಮ ವಾಯ್ಸ್ನ ಸ್ವಲ್ಪ ಸ್ಮೂತ್ ಮಾಡುತ್ತೆ. ಅದೇ ರೀತಿ ಇದರಲ್ಲಿ ಒಂದು ಮೈಕ್ ಇದೆ, ತುಂಬ ಹೈ ಕ್ವಾಲಿಟಿ ಮೈಕ್ ಏನಲ್ಲ, ತುಂಬ ಚೀಪರ್ ಕ್ವಾಲಿಟಿ ಮೈಕನ್ನೇ ಕೊಟ್ಟಿದ್ದಾರೆ. ಅದೇ ರೀತಿ ಒರಿಜಿನಲ್ ಕ್ವಾಲಿಟಿ ಮೈಕ್ಗಳು ಬರುತ್ತೆ, ಬೋಯಾ ಕಂಪ್ನಿದು. ಅದರ ಒಂದು ಮೈಕ್ನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇರುತ್ತೆ, ಅದಕ್ಕೆ 1200 ರೂಪಾಯಿ ಹತ್ರ ಚಾರ್ಜ್ ಆಗುತ್ತೆ. ಬಟ್ ಇದೊಂದು 200 ರೂಪೀಸ್ ಚೀಪ್ ಮೈಕ್. ಬಟ್ ಇದರಲ್ಲಿ ಕ್ಲಿಪ್ ಕೊಟ್ಟಿದ್ದಾರೆ, ಕ್ಲಿಪ್ ಕೂಡ ಮೆಟಲ್ದು, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಕಟ್ಟಾಗುತ್ತೆ ಅಂತ ಭಯ ಇಲ್ಲ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದೇ ರೀತಿ ಇದರ ಒಂದು ಜಾಕ್ ನೋಡಿದರೆ, ಇದೊಂದು 3.5 mm ಆಡಿಯೋ ಜಾಕ್. ಇದು ನಿಮ್ಮ ಸ್ಮಾರ್ಟ್ಫೋನ್ ಜೊತೆ ಮಾತ್ರ ಕಂಫರ್ಟೇಬಲ್ ಆಗುತ್ತೆ. ಅದೇ ರೀತಿ ನೀವು DSLRಗೆ ಇದನ್ನ ಫಿಟ್ ಮಾಡಿದರೆ ಆಗಲ್ಲ, ನೀವು ಒಂದು ಸ್ಪ್ಲಿಟರ್ನ ತಗೋಬೇಕಾಗುತ್ತೆ. ಅದೇ ರೀತಿ ಇದು ಆಲ್ಮೋಸ್ಟ್ ಎಲ್ಲ ಸ್ಮಾರ್ಟ್ಫೋನ್ಗಳ ಜೊತೆ ಕೂಡ ವರ್ಕ್ ಆಗುತ್ತೆ. ಮತ್ತು ಕೆಲವೊಂದು ಸ್ಮಾರ್ಟ್ಫೋನ್ಗಳ ಜೊತೆಗೂ ನೀವು ವರ್ಕ್ ಬೇಕಂದರೆ ಓಪನ್ ಕ್ಯಾಮರಾದಂಥ ಕೆಲವೊಂದು ಆ್ಯಪ್ಗಳನ್ನು ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದೊಂದು ಸಿಂಪಲ್ ಮೈಕ್ ಸ್ನೇಹಿತರೆ. ಇದನ್ನು ನೀವು ಯೂಟ್ಯೂಬ್ ಅಥವಾ ನೀವು ಕರೋಕೆ ಸಿಂಗಿಂಗ್ ಏನಾದರೂ ಮಾಡ್ತಾಯಿದ್ದೀರಿ ಅಂದರೆ ಅದರಲ್ಲಿ ಯೂಸ್ ಮಾಡ್ಬೋದು. ಈಗ ನೀವು ಈ ಒಂದು ವಾಯ್ಸ್ನ ಏನು ಕೇಳ್ತಾ ಇದ್ದೀರಾ ವಿಡಿಯೋದಲ್ಲಿ, ಇದು ಈ ಮೈಕಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಈಗ ನಾನು ಇಯರ್ಫೋನ್ಗೆ ನನ್ನ ಮೈಕ್ನ ಚೇಂಜ್ ಮಾಡ್ತೀನಿ, ನೋಡ್ಬೋದು ವಾಯ್ಸ್ ಡಿಫರೆನ್ಸ್. ಸ್ಮಾರ್ಟ್ಫೋನ್ ಇಯರ್ಫೋನ್ನ ಸೌಂಡ್ ಇದರಲ್ಲಿ ಸ್ವಲ್ಪ ನಾಯ್ಸ್ ಜಾಸ್ತಿ ಕ್ಯಾಪ್ಚರ್ ಮಾಡುತ್ತೆ, ನೀವು ನೋಡ್ಬೋದು. ಏನಾದರೂ ಸೌಂಡ್ ಹೊರಗಿಂದ ಆದರೆ ಇದು ಕೂಡ ಕ್ಯಾಪ್ಚರ್ ಆಗುತ್ತೆ. ಬಟ್ ಈ ಮೈಕಲ್ಲಿ ಸ್ವಲ್ಪ ನಾಯ್ಸ್ ರಿಡಕ್ಷನ್ ಇದೆ ಅಂತ ಹೇಳ್ಬೋದು. ತುಂಬ ಪ್ರೀಮಿಯಂ ಕ್ವಾಲಿಟಿ ಏನಲ್ಲ, ಯಾಕಂದರೆ ಇದೊಂದು ಚೀಪರ್ ಮೈಕ್. ಬಟ್ ಇದು ನನ್ನ ಈ ಮೈಕ್ ಮತ್ತೆ ಈಗ ವರ್ಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾಯ್ಸ್ ರಿಡಕ್ಷನ್ ಸ್ವಲ್ಪ ಇದೆ. ಇದನ್ನ ನೀವು ಯೂಟ್ಯೂಬ್ನ ಒಂದು ವೀಡಿಯೋಗಳಿಗಾಗಿ, ಅದೇ ರೀತಿ ನೀವು ಕರೋಕೆ ಸಿಂಗಿಂಗ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಇದನ್ನ ಯೂಸ್ ಮಾಡ್ಬೋದು. ಇದು ತುಂಬ ಚೀಪ್ ಕ್ವಾಲಿಟಿಯ ಮೈಕ್. ನೀವು ಲೋಕಲ್ ಮಾರ್ಕೆಟ್ಗಳಲ್ಲಿ ಇದನ್ನ 200ಗಿಂತ ಕಮ್ಮಿಗೆ ಸಿಗ್ಬೋದು, ಟ್ರೈ ಮಾಡಿ. ಬಟ್ ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ನನಗೆ ಲೋಕಲಲ್ಲಿ ಸಿಕ್ಕಿಲ್ಲ, ಅದರಿಂದ ನಾನು ಆನ್ಲೈನಲ್ಲಿ ತಗೊಂಡಿದ್ದೀನಿ. ಸೊ ನಿಮಗೆ ಇವತ್ತಿನ ಈ ರಿವ್ಯೂನಲ್ಲಿ ಈ ಒಂದು ಚೀಪರ್ ಮೈಕ್ ಬಗ್ಗೆ ಗೊತ್ತಾಗಿದೆ ಅನ್ಕೋತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಕನ್ನಡದಲ್ಲಿ ಒಂದು ರಿವ್ಯೂ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ವಿಡಿಯೋಗಳು ಮುಂದೆ ಕೂಡ ಸಿಗ್ತಾ ಇರಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.